ರೈತನಾಡು ಟಿವಿಗೆ ಸ್ವಾಗತ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಬೇವಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 163/1ರಲ್ಲಿ 1 ಎಕರೆ 14 ಕುಂಟೆ ಜಮೀನು BK ನಾರಾಯಣಚಾರಿ ಎಂಬುವರಿಗೆ ಸೇರಿದ್ದು ಸಣ್ಣ ನೀರಾವರಿ ಇಲಾಖೆಯಿಂದ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಬೇವಿನಹಳ್ಳಿ ಗ್ರಾಮದ ರೈತರಾದ ನಾರಾಯಣಚಾರಿ ಆರೋಪಿಸಿದ್ದಾರೆ. ಈ ಜಮೀನು ನಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದು ಉತ್ತರ ಭಾಗಕ್ಕೆ ಬಂಡಿದಾರಿ ಇರುತ್ತದೆ. ಪೂರ್ವ ಪಶ್ಚಿಮವಾಗಿ ಅಂದರೆ ಈಗ ನ್ಯಾಯಾಧೀಶರ ವಸತಿ ಗೃಹಗಳು ನಿರ್ಮಾಣವಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಕಡೆ ನಾಲಾ ರಸ್ತೆ ಮತ್ತು ಉತ್ತರದ ಕಡೆ ನಾಲಾ ರಸ್ತೆ ಇರುತ್ತದೆ. ಆದರೆ ಸಣ್ಣ ನೀರಾವರಿ ಇಲಾಖೆಯವರು ನಾಲಾ ರಸ್ತೆಯನ್ನು ಅಭಿವೃದ್ಧಿಪಡಿಸದೆ ನಮ್ಮ ಜಮೀನಿನಲ್ಲಿ ನಾವು ಬಿಟ್ಟಿರುವ ಬಂಡಿದಾರಿಯನ್ನು ಅಕ್ರಮವಾಗಿ ಅಭಿವೃದ್ಧಿಪಡಿಸಲು ಮುಂದಾಗಿರುತ್ತಾರೆ ಎಂದು ನಾರಾಯಣಚಾರಿ ಆರೋಪಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಾಲೆಯ ನಕ್ಷೆಯನ್ನು ಪರಿಶೀಲಿಸದೆ ನಾಲಾ ರಸ್ತೆ ಬದಲಾಯಿಸಿ ನಮ್ಮ ಬಂಡಿದಾರಿಯಲ್ಲಿ ರಸ್ತೆ ಮಾಡುತ್ತಿರುವುದನ್ನು ನಿಲ್ಲಿಸಿ ನಾಲಾ ರಸ್ತೆ ಎಂದು ನಕ್ಷೆಯಲ್ಲಿ ನಮೂದಾಗಿರುವಂತೆ ಸರ್ವೆ ಮಾಡಿಸಿ ನಂತರ ನಾಲೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡುವಂತೆ ಅಲ್ಲಿಯವರೆಗೆ ಈ ಬಂಡಿದಾರಿ ರಸ್ತೆಯನ್ನು ಮಾಡಬಾರದೆಂದು ತಕರಾರು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮೇಲ್ಗಡೆ ಜಮೀನಿಗೆ ಓಡೋಕ್ಕೆ ದಾರಿ ಅಂತ ಮಾಡ್ಕೊಂಡಿದ್ದು ನಾವು ಅದನ್ನು ಈಗ ಅಕ್ರಮವಾಗಿ ಅವರು ರಸ್ತೆ ಇದನ್ನ ಅಂತ ಮಾಡ್ಕೊಂಡಿದ್ದಾರೆ. ಮೂಲತಃ ಇರೋದು ಮನನಹಳ್ಳಿಯಲ್ಲಿ, ಇದು ಬೇವಿನಹಳ್ಳಿಯಲ್ಲಿ ಅಂತಿಮ. ಇಲ್ಲಿ ಬಂದ್ಬಿಟ್ಟು ಅವರು ರೋಡ್ ರೆಡಿ ಮಾಡ್ತಿದ್ದಾರೆ. ನಮ್ಗೆ ಯಾವುದೇ ದಾಖಲಾತಿಗಳು ಏನು ಕೊಟ್ಟಿಲ್ಲ. ಮಾಡ್ತೀವಿ ಅಂತ ಇನ್ಫಾರ್ಮೇಷನ್ ತಿಳಿಸಿಲ್ಲ. ಬಂದು ಯಾವಾಗಲೂ ಮಾಡಿದ್ದಾರೆ. ನಮಗೆ ಮೂಲತಃ ಇದು ರೋಡ್ ಇಲ್ಲ ಸರ್, ಇದು ರಸ್ತೆ ಇಲ್ಲ. ಏನು ಸರ್ವೆ ನಂಬರ್? ಇದು 163 ಸರ್ವೆ ನಂಬರು. ಇದರಲ್ಲಿ 8 ಕುಂಟೆ ರೋಡ್ಗೆ ಇದು ಮಾಡಿದ್ದಾರೆ. ಅದ್ರ ನಮ್ಗೆ ಯಾವುದೇ ಮಾಹಿತಿ ಕೊಡದೆ ರೋಡ್ ಮಾಡಿದ್ದಾರೆ ಇದನ್ನ. ಮತ್ತು ಆ ರೋಡ್ ರಸ್ತೆ ಇರೋದೇ ಮನನಹಳ್ಳಿಯಲ್ಲಿ, ಇದು ಬೇವಿನಹಳ್ಳಿಯಲ್ಲಿ ಅಂತಿಮ. ಇಲ್ಲಿ ಬಂದ್ಬಿಟ್ಟು ಇದನ್ನ ರೋಡ್ ಹಾಕ್ಬಿಟ್ಟು ಅದು ಬೋರ್ಡ್ ಹಾಕಿದ್ದಾರೆ, ನರೇಗಾ ಇದು ಮಾಡ್ತೀವಿ ಅಂದ್ಬಿಟ್ಟು. ಅದರಿಂದ ನಮ್ಗೆ ಯಾವುದು ಮಾಹಿತಿ ಕೊಟ್ಟಿಲ್ಲ ಸರ್. ಯಾವುದೇ ಕ್ರಮ ಬಂದಿಲ್ಲ, ಯಾವ್ದು ತೊಗೊಂಡಿಲ್ಲ ಸರ್. DC ಅವ್ರಿಗೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ, ಇಲ್ಲಿ ನೀರಾವರಿ ಇಂಜಿನಿಯರ್ಗೂ ಕೊಟ್ಟಿದ್ದೀವಿ. ಆ ನಾಲೆನ ಬಿಡಿಸ್ಕೊಂಡು ವ್ಯವಸ್ಥೆ ಇದು ಮಾಡ್ಕೊಂಡು ರೋಡ್ನ ಅಂತ ಅವ್ರು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಮರಿಯಾಚಾರಿ ಅಂತ. ಏನು ಪ್ರಾಬ್ಲಮ್ ಹೇಳಿ? ಈಗ ನಮ್ಮ ಜಮೀನಲ್ಲಿ 8 ಕುಂಟೆಯಷ್ಟು ರೋಡ್ಗೆ ಹೋಯ್ತಾ ಇದೆ. ಅದರ ದೃಷ್ಟಿಯಿಂದ ನಮಗೆ ಈಗ ಬಿಟ್ಕೊಡ್ಬೇಕು ಅಂತ ನಾವು ಕೇಳ್ತಾವೆ. ಇದು ಪಿತ್ರಾರ್ಜಿತ ಸ್ವತ್ತು ಕೇಳ್ತಾವೆ. ರೋಡ್ ಮಾಡಬೇಡಿ ಕೇಳ್ತಾವೆ. ಹೋಗಿ ಅಲ್ಲಿ ನಾಲೆ ಬಂದಿದೆ, ಅಲ್ಲಿ ಅವರು ನಾಲೆ ಮುಚ್ಕೊಂಡು ರೋಡ್ ಬಿಡ್ದಾನೆ, ರೋಡ್ ಅಲ್ಲಿ ಮಾಡ್ದಾನೆ, ಇಲ್ಲಿ ಮಾಡ್ತಾವ್ರೆ. ಬೇವಿನಹಳ್ಳಿ ಎಲ್ಲ ಬಂದವ್ರೆ ಅಂತ ನನಗೆ ಮೊನ್ನೆ ತಾನೇ ನನ್ನ ಚಿಂತಾಮಣ ಈಗೀಗ ನಮ್ಮ ಜಮೀನಲ್ಲಿ ಅಕ್ರಮದಿಂದ ರೋಡ್ ಮಾಡ್ತಾಯಿದ್ದಾರೆ ಅಂತ ಅಂದರು. ಹಾಗಾಗಿ ಇದು ಮಂಡ್ಯ ತಾಲೂಕು ಕೊತ್ತತ್ತಿ ಗ್ರಾಮ, ಕೊತ್ತತ್ತಿ ಹೋಬಳಿ ಬೇವಿನಹಳ್ಳಿ ಎಲೆಯಲ್ಲಿ 8 ಕುಂಟೆ ಜಾಗ ಅಕ್ರಮದಿಂದ ಮಾಡ್ತಾಯಿದ್ದಾರೆ. ಹಿಂದೆ ಜಿಲ್ಲಾಧಿಕಾರಿಗೂ ಮನವಿ ಮಾಡಿದ್ದಾರೆ ಮತ್ತು ತಹಸೀಲ್ದಾರ್ಗೂ ಕೊಟ್ಟಿದ್ದಾರೆ. ಯಾರೂ ಸುಧಾ ಈ ಗಮನ ತಗೊಂಡಿದ್ದಿಲ್ಲ. ಟಪಾಲ್ ಮೂಲಕ ಕೊಟ್ಟಿದ್ದಾರೆ, ಕೈ ಮೂಲಕ ಕೊಟ್ಟಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡಬೇಕು. ಅಕ್ರಮದಿಂದ ಜಮೀನು 8 ಕುಂಟೆ ಯಾರು ಹಿಡುವಳಿ ಜಮೀನು 1 ಅಡಿನೂ ಬಿಡೋಲ್ಲ ಅವರು. ಹಾಗಾಗಿ ನಮ್ಮದು ಶೋಷಿತ ವರ್ಗ ನಾವು. ಇವತ್ತು ನೀವು ನೋಡ್ತಾ ಇದ್ದೀರಿ, ಎಲ್ಲ ರಾಜ್ಯದಲ್ಲೂ ಶೋಷಿತ ವರ್ಗನ ತುಳ್ಕೊ ಬಂದಿದ್ದಾರೆ. ನಮ್ಮ ಜಮೀನಲ್ಲೇ ನಮ್ಮ ರೋಡ್ಗೆ ನಮ್ಮ ಅಕ್ರಮದಿಂದ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಗಮನ ತಗೊಂಡು ಜಿಲ್ಲಾಧಿಕಾರಿಗಳು ಗಮನ ಇಟ್ಟು ಇದು ನಮ್ಮ ಜಾಗನ ನಮಗೆ ಬಿಡಿಸ್ಕೊಡ್ಬೇಕಂತ ನಮ್ಮ ಅನಿಸಿಕೆ. ಈಗೇನು ಜಮೀನಿದೆ ಆ ಜಮೀನು ನಮ್ಮ ವಾಪಸ್ ರೈತರು
ನಾರಾಯಣಾಚಾರ್ಯ ಮತ್ತು ಕೃಷ್ಣಾಚಾರ್ಯ ಅವರ ಜಮೀನು ಇರೋದು. ಡಾಕ್ಯುಮೆಂಟ್ಸ್ ಇದೆ, ದಾಖಲಾತಿ ಇದೆ. ಹಾಗಾಗಿ ಈ ಕಟ್ಟಡ ಕಟ್ಟಿದಾರಲ್ಲ ಹಾಂ, ಅವ್ರಿಗೆ ಬೇರೆ ಜಾಗ ಇದೆಯಾ? ಬೇರೆ ಜಾಗ ಇದೆ. ಮಣ್ಣಿನಳ್ಳಿ ಎಲೆಯಲ್ಲಿ ರೋಡ್ ಇದೆ, ಅದು ನಾಲೆನ ಮುಚ್ಚಿದ್ದಾರೆ. ಅಲ್ಲೇ ರೋಡ್ ಬರುತ್ತೆ, ಅವ್ರಿಗೇನು ತೊಂದರೆ ಆಗಲ್ಲ. ನಮ್ಮ ಹಿಡುವಳಿ ಜಮೀನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಇಷ್ಟೇ ನಮ್ಮ ಉದ್ದೇಶ. ಇದು ಎಲ್ಲ ಗಂಟೆ ಹೋರಾಟ ಮಾಡ್ತೀವಿ, ಕಾನೂನುವಾಗಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇರ್ತೀವಿ. ತಾಲೂಕು ಮಂಡ್ಯ ತಾಲೂಕು ಪದ್ಧತಿ ಹೋಬಳಿ ಬೇವನಹಳ್ಳಿ ಎಲ್ಲ ಸೇರಿದ್ದು 163ನೇ ನಂಬರ್ ಸರ್ವೆ ನಂಬರ್ ಇದು. ಈ ಜಮೀನು ನಮ್ಮ ಚಿಕ್ಕಪ್ಪನವರಾದ ಕೃಷ್ಣಾಚಾರ್ಯವ್ರ ಮಗ ನಾರಾಯಣಾಚಾರ್ಯವ್ರಿಗೆ ಸೇರ್ಪಟ್ಟಿರೋದು. ಇದು ಇಲ್ಲಿ ಯಾವುದೇ ಥರದ ದಾರಿ ಇಲ್ಲ ಇದಕ್ಕೆ. ಇದರಿಂದ ಇಲ್ಲಿ ದಾರಿ ಇರೋದು ಬೇರೆ ಮೊನಗನಹಳ್ಳಿಯಲ್ಲಿ. ಈ ಬೇವನಹಳ್ಳಿಯಲ್ಲಿ ಇವರು ರಸ್ತೆ ಮಾಡೋಕೆ ಬಂದವರ ಜಡ್ಜ್ ಕೋರ್ಟ್ಗೋಸ್ಕರ. ಇದು ನಮ್ಮ ಜಮೀನಲ್ಲಿ ಮಾಡೋಕೆ ಬಂದಿರೋದ್ರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ. ಇದು ಹಿಡುವಳಿ ಜಮೀನು ಆದ್ದರಿಂದ ನಾವು ಇಲ್ಲಿ ದಾರಿ ಕೊಡೋಕೆ ಯಾವುದೇ ರೀತಿಯ ನಮ್ಗೆ ಕೊಡೋದಿಲ್ಲ. ಇಲ್ಲಿ ಎಷ್ಟು ಕುಂಟೆ ದಾರಿ ಅಕ್ರಮವಾಗಿ ಮಾಡ್ಕೊಂಡು ಆಕ್ರಮವಾಗಿ ಸುಮಾರು 8 ಕುಂಟೆ ಅಷ್ಟು, 8ರಿಂದ 10 ಕುಂಟೆಯಷ್ಟು ಜಮೀನು ಆಕ್ರಮಿಸ್ಕೊಂಡವ್ರೆ. ನಾವು ಸುಮಾರು ಸರ್ ಗಲಾಟೆ ಮಾಡಿದೋ, ಆದರೂ ಅವರು ದಬ್ಬಾಳಿಕೆ ಮಾಡಿ ಇಲ್ಲಿ ಮಾಡೋಕ್ಕೆ ಬಂದವ್ರೆ. ನೆನ್ನೆ ರಜಾ ಇದ್ದರೂ ಸುಧಾ DC ಅವ್ರಿಗೂ ಅರ್ಜಿ ಕೊಟ್ಟಿವಿ, ಮತ್ತು ತಹಸೀಲ್ದಾರ್ಗೂ ಕೊಟ್ಟಿವಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗೂ ಕೊಟ್ಟಿವಿ. ಅದೆಲ್ಲ ಕೊಟ್ಟಿದ್ರು ಸುಧಾ ಇಂಜಿನಿಯರ್ ಅವರು ನೆನ್ನೆ ಭಾನುವಾರ ರಜಾ ಅಂತೇಳಿ ಬುಲ್ಡೇಜರ್ ಕಳಿಸಿ ಇಲ್ಲಿ ಕೆಲಸ ಮಾಡಿಸ್ತಾವ್ರೆ. ಅದರಿಂದ ತಾವು ಈ ಕೆಲಸಕ್ಕೆ ತಡೆ ಹೊಡೆದಿಲ್ವಾ ನೀವು? ತಡೆ ಬಂದು ತಡೆ ಹೊಡೆದಾಗ ಅವರು ಮೇಲ್ಗಡೆ ಹೊಟ್ಟೋದ್ರು. ಇವರು ಇದೇ ಥರ ಮಾಡೋದಾದರೆ ನಾವು ಲೋಕಾಯುಕ್ತಕ್ಕೆ ತನಿಖೆಗೆ ಕಂಪ್ಲೇಂಟ್ ಮಾಡ್ತೀವಿ. ಈ ಜಮೀನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು. ನೀವು ಜಿಲ್ಲಾಧಿಕಾರಿಗೆ ಅರ್ಜಿ ಕೊಡ್ತಿಲ್ಲ, ಅವ್ರು ನೇರವಾಗಿ ಭೇಟಿ ಮಾಡಿದ್ರು ಜಿಲ್ಲಾಧಿಕಾರಿಗಳು ಯಾರೂ ಬರಲಿಲ್ಲ. ಇಂಜಿನಿಯರು ಒಂದಿನ ಬಂದರು, ಆಯ್ತಪ್ಪ ನಾವು ಏನು ಮಾಡೋದಿಲ್ಲ ಅಂತ ಹೇಳಿದವರು. ಮತ್ತೆ ಭಾನುವಾರ ರಜೆ ಇದ್ದಾಗ ನಾವು ಯಾರು ಇಲ್ಲದೆ ಟೈಮಲ್ಲಿ ಬಂದು ಕೆಲಸ ಮಾಡಿಸ್ತಾಯಿದ್ರು. ಆಗ ನಾವು ತಡೆ ಒಡ್ಡಿದ್ದೀವಿ. ಈಗ ನಿಮ್ಮ ಡಿಮ್ಯಾಂಡ್ ಏನು? ಜಾಗ ಬಿಟ್ಕೊಡಿ, ನಮ್ಮ ಜಾಗ ನಮಗೆ ಬಿಟ್ಕೊಳ್ಳಿ. ನೀವು ಎಲ್ಲಿ ಅದು ಜಾಗ ಅದ ಆ ಮೊನಗನಹಳ್ಳಿಯಲ್ಲಿ ಸ್ಕೆಚ್ ಪ್ರಕಾರ ಇರೋದು ದಾರಿ. ಆ ಸ್ಕೆಚ್ ಪ್ರಕಾರ ಇರುವಂಥ ದಾರಿಲಿ ಅಲ್ಲಿ ಮಾಡ್ಕೋಬೇಕು ಹೊರತು ನಮ್ಮ ಜಮೀನಲ್ಲಿ ನಾವು ಯಾವುದೇ ಕಾರಣಕ್ಕೂ ದಾರಿ ಬಿಟ್ಕೊಡೋದಿಲ್ಲ.